ಸಂತ ಜೋಸೆಫರ ಶಾಲೆ ಮತ್ತು ಪದವಿ ಪೂರ್ವ ಕಾಲೇಜು ಆನೇಕಲ್ ಬಾಲಮೇಳ ದಿನಾಂಕ 18/2/2024ರಂದು ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕೇಂದ್ರ CIRW ಜ್ಞಾನಜ್ಯೋತಿ ಸಂತ ಜೋಸೆಫರ್ ಶಾಲೆ ಮತ್ತು ಪದವಿ ಪೂರ್ವ ಕಾಲೇಜು ಆನೇಕಲ್ ಹಾಗೂ ಜ್ಞಾನಜ್ಯೋತಿ ಸಮೂಹ ಸಂಸ್ಥೆಗಳ ಸಹಯೋಗದೊಂದಿಗೆ ಬಾಲಮೇಳ ಕಾರ್ಯಕ್ರಮವನ್ನು ಸಂತ ಜೋಸೆಫರ ಪದವಿ ಪೂರ್ವ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಸಮಗ್ರ ಗ್ರಾಮೀಣ ಸಮೃದ್ಧಿ ಕೇಂದ್ರ ಕೆಲಸ ಮಾಡುವ ಸುತ್ತಮುತ್ತಲಿನ ಹಳ್ಳಿಗಳಿಂದ ಮತ್ತು ಕಾಲೇಜಿನ ನೆರೆಹೊರೆಯ ಸುಮಾರು 600 ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀಯುತ BM ತಿಪ್ಪೇಸ್ವಾಮಿ, ಆರಕ್ಷಕ ನಿರೀಕ್ಷಕರು ಆನೇಕಲ್, ಸಂಪನ್ಮೂಲ ವ್ಯಕ್ತಿಗಳಾಗಿ ಶ್ರೀಯುತ ವೆಂಕಟೇಶ್ ಪ್ರಸಾದ್, ಸಂಯೋಜಕರು ಈಕೆ ಕೇಂದ್ರ ಸಮನ್ವಯ ತಂಡದ ಸದಸ್ಯರು ಬೆಂಗಳೂರು, ಅತಿಥಿಗಳಾಗಿ ಶ್ರೀಯುತ ಕಿಶೋರ್ ಕುಮಾರ್, ಸಂಸ್ಥಾಪಕರು ಮತ್ತು ಅಧ್ಯಕ್ಷರು JMJ ಎಂಟರ್ಪ್ರೈಸಸ್ ಆನೇಕಲ್ ಭಾಗವಹಿಸಿದ್ದರು. ಇನ್ನು ಶ್ರೀಯುತ ವೆಂಕಟೇಶ್ ಪ್ರಸಾದ್ ರವರು ತಮ್ಮ ಭಾಷಣದಲ್ಲಿ ಮಕ್ಕಳಲ್ಲಿ ಒಂದೇ ರೀತಿಯ ಪ್ರತಿಭೆಗಳು ಇರುವುದಿಲ್ಲ, ಪ್ರತಿಯೊಬ್ಬರಲ್ಲೂ ವಿಭಿನ್ನವಾದ ಪ್ರತಿಭೆಗಳನ್ನು ನಾವು ಕಾಣಬಹುದು ಎಂದು ಒಂದು ಕಥೆಯ ರೂಪದಲ್ಲಿ ಮಕ್ಕಳಿಗೆ ಉತ್ತಮ ಭಾಷಣವನ್ನ ನೀಡಿದರು. ಇನ್ನು ಶ್ರೀಯುತ BM ತಿಪ್ಪೇಸ್ವಾಮಿರವರು ಮಾತನಾಡಿ, ಎಲ್ಲ ಮಕ್ಕಳು ಒಂದೇ ಸೂರಿನಡಿ ಸಮಾನ ರೀತಿಯಲ್ಲಿ ಸೇರಿರುವುದನ್ನು ನೋಡಿ ತುಂಬಾ ಸಂತಸ ಪಟ್ಟರು. ಮಕ್ಕಳಿಗೆ ವಿವಿಧ ರೀತಿಯ ಆಟೋಟ ಸ್ಪರ್ಧೆಗಳನ್ನು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಮತ್ತು ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನಗಳನ್ನು ವಿತರಿಸಲಾಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ಜ್ಞಾನಜ್ಯೋತಿ ಸಮೂಹ ಸಂಸ್ಥೆಗಳ ಮುಖ್ಯಸ್ಥರು, ಸದಸ್ಯರು, ಸಮಗ್ರ ಗ್ರಾಮೀಣ ಸಮೃದ್ಧಿ ಕೇಂದ್ರ, ಸಂತ ಜೋಸೆಫರ್ ಶಾಲೆ, ಪದವಿ ಪೂರ್ವ ಕಾಲೇಜಿನ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು. ಆಟ, ಪಾಠ, ಊಟ ಈ 3 ಪದಗಳನ್ನು ಕೇಳಿದಿರಲ್ವಾ? ಆಟ, ಪಾಠ, ಊಟ ಈ 3 ಪದಗಳು ನಮಗೆ ತುಂಬ ಚಿರಪರಿಚಿತ. ನಮ್ಮ ಮಕ್ಕಳ ಸರ್ವತೋಮುಖ ಬೆಳವಣಿಗೆ ಆಗಬೇಕಾದ್ರೆ ಈ 3 ಅಂಶಗಳು ಬಹುಮುಖ್ಯ. ಇಂದಿನ ಈ ಬಾಲಮೇಳದ ಸಂದರ್ಭದಲ್ಲಿ ಕೇವಲ ಆಟ ಮಾತ್ರವಲ್ಲ, ಜೀವನಕ್ಕೆ ಪಾಠವನ್ನು ಕಲಿಯುತ್ತೇವೆ. ಗೆಲುವೇ ಜೀವನದ ಸೋಪಾನವಲ್ಲ, ಸೋಲು ಮತ್ತು ಗೆಲುವು ನಮ್ಮ ಜೀವನದ ಅವಿಭಾಜ್ಯ ಅಂಗ. ಇಂದಿನ ಈ ಬಾಲಮೇಳ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಆಟ ಆಡಿ ಮನರಂಜಿಸುವ ಜೊತೆ ಸೋತರೆ ಅದರಿಂದ ಪಾಠವನ್ನು ಕಲಿಯಲು ನಮಗೆ ಸಹಾಯ ಮಾಡುತ್ತದೆ. ನಮ್ಮ ಈ ಬಾಲಮೇಳ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿ ಆಗಿ ಹಾಗೂ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ ಶ್ರೀಯುತ ವೆಂಕಟೇಶ್ ಪ್ರಸಾದ್, ಸಂಯೋಜಕರು, ಈಕೆ ಕೇಂದ್ರ ಸಮನ್ವಯ ತಂಡದ ಸದಸ್ಯರು, ಬೆಂಗಳೂರು. ಬಡವರಲ್ಲಿ ಇವರಿಗೆ ವಿಶೇಷ ಕಾಳಜಿ ಮತ್ತು ನ್ಯಾಯಪರವಾಗಿ ಹೋರಾಟ ಮಾಡುವ ಧೀಮಂತ ವ್ಯಕ್ತಿ ಇವರು. ಇವರನ್ನು ಸ್ವಾಗತಿಸಲು ಉಪಪ್ರಾಂಶುಪಾಲರಾದ ಶ್ರೀಯುತ ಚನೇರಪ್ಪ ಇವರನ್ನು ಕೇಳಿಕೊಳ್ಳುತ್ತೇನೆ. ಅವರಿಗೆ ಹೂಗುಚ್ಛವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಬಂದು ಆಗಮಿಸಿದ ಎಲ್ಲ ಮಕ್ಕಳಿಗೂ ಸ್ವಾಗತವನ್ನು ಕೋರುತ್ತಾ ಈ ನನ್ನ 2 ಸ್ವಾಗತದ ಮಾತುಗಳನ್ನು ಕೊನೆಗೂ ಸ್ವಾಗತ, ಸುಸ್ವಾಗತ. ಮನ ತುಂಬಿ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಂತಹ ವಂದನೀಯ ಫಾದರ್ ಆಂಟನಿ ಪಾಯಿಸ್ ರವರಿಗೂ ಈ ಬಾಲಮೇಳಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಹಲೋ, ಹಾಯ್, ವಂಡರ್ಫುಲ್ ವಂಡರ್ಫುಲ್. ಬಹಳ ದಿವಸ ಆಗಿತ್ತು ಈ ರೀತಿ ನಿಮ್ಮೆಲ್ಲ ಇಷ್ಟು ಉತ್ಸಾಹ ಇರುವಂಥ ಮಕ್ಕಳ ಜೊತೆ ನಿಂತು ಇಲ್ಲಿ ನಿಮ್ಮ ಜೊತೆ ನಾವು ಮಾತಾಡ್ತಿರೋದು. ಹೆಚ್ಚು ಕಮ್ಮಿ 1-1.5 ವರ್ಷ ಆಯಿತು. ಇದೇ ರೀತಿ 1.5 ವರ್ಷದಿಂದ ಒಂದಷ್ಟು ಶಾಲೆಗಳಲ್ಲಿ ಮಕ್ಕಳ ಜೊತೆ ಸಂಪರ್ಕ ಇದೇ ರೀತಿ ಕಾರ್ಯಕ್ರಮಗಳು ನಡೀತಾ ಇತ್ತು, ಅಲ್ಲಿ ಮಾತಾಡಿದ್ದು. ನನ್ನ ಮಾತುಕತೆ ನಾನು ಒಂದು ಚಿಕ್ಕ ಕತೆ ಮೂಲಕ ಹೇಳ್ತೀನಿ, ಆಗ್ಬೋದಾ? ಅಷ್ಟು ಪ್ರಶ್ನೆಗಳನ್ನು ಕೇಳ್ತೀನಿ, ಅಲ್ಲಿ ನಾವು ಮಾತಾಡೋಣ, ಆಗ್ಬೋದಾ? ಸರಿ. ಒಂದಾನೊಂದು ಕಾಲದಲ್ಲಿ
ಯಾವಾಗ? ಒಂದಾನೊಂದು ಕಾಲದಲ್ಲಿ ಒಂದು ಕಾಡಿತ್ತಂತೆ. ಆ ಕಾಡಂದ್ರೆ ಯಾರ್ಯಾರು ಇರ್ತಾರೆ ಕಾಡಲ್ಲಿ? ಪ್ರಾಣಿಗಳಿರುತ್ತೆ, ಪಕ್ಷಿಗಳಿರುತ್ತೆ, ಮರಗಳಿರುತ್ತೆ, ಗಿಡಗಳಿರುತ್ತೆ, ಹುಳಗಳಿರುತ್ತೆ. ಹೀಗೆ ತುಂಬಾ ಸಮೃದ್ಧಿಯಾಗಿರುವಂತ ಒಂದು ಕಾಡಿತ್ತು. ಇವೆಲ್ಲ ಇದ್ದಂಗೆ ಪ್ರಾಣಿ, ಪಕ್ಷಿ, ಹುಳ, ಇರುವೆ ಎಲ್ಲ ಇದ್ದಂಗೆ ಒಂದು ಚೆನ್ನಾಗಿರುವಂತ ಒಂದು ಕಾಡು. ಕಾಡು ಅಂತಂದ್ರೆ ಎಲ್ಲಾನು ಕರೀರಿ ಅಂತ ಹೇಳಿ ಕೇಳ್ಬೇಕಂತೆ. ಇನ್ನು ಕಾಡು ಸಿಂಹದ ಜೊತೆ ಇದ್ದಂತ ನರಿ ಏನ್ ಮಾಡ್ತು, ಡಂಗುರ ಹೊಡ್ಕೊಂಡು ಎಲ್ಲ ಕಡೆ ಹೋಗಿದೆ. ಕಾಡೆಲ್ಲ ಸುತ್ತಾಡ್ಕೊಂಡು ಡಂಗುರ ಹೊಡ್ಕೊಂಡು ಇವತ್ತು ಈ ಭಾನುವಾರ, ಬರೋ ಭಾನುವಾರ ಸಿಂಹ ಎಲ್ರಿಗೂ ಔತಣ ಕೊಡ್ತಿದೆ, ಊಟ ಕೊಡ್ತಿದೆ, ತಾವೆಲ್ಲರೂ ಬರಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಡಂಗುರ ಹೊಡ್ಕೊಂಡು ಹೋಯ್ತಾನೆ. ಇನ್ನು ಸರಿ ಬಹಳ ಚೆನ್ನಾಗಿರುವಂತ ಅಡಿಗೆ ಮಾಡಿಸಿದೆ, ರುಚಿಯಾಗಿರುವಂತ ಅಡಿಗೆ. ಇನ್ನು ಅಡಿಗೆನ ಎಲ್ಲರೂ ಕೂತ್ಕೊಂಡಿದ್ದಾರಲ್ಲ, ಎಲ್ಲರಿಗೂ ಅಡಿಗೆ ಬಡಿಸ್ಕೊಂಡು ಎಲ್ಲರೂ ತಿನ್ನಿ ಅಂತ ಹೇಳಿ ಜೋರಾಗಿರುವಂತ ಒಂದು ಹಬ್ಬದ ತರ ಅದನ್ನ ಮಾಡಿದ್ದಾರೆ. ಎಲ್ಲರೂ ತಿಂತಾ ಇದ್ರು, ಚೆನ್ನಾಗಿರೋ ಪಾಯಸ ಎಲ್ಲ ಬಂತು. ಈಗ ಊಟ ಕೊಡ್ಬೇಕಾದ್ರೆ ಯಾವ್ದ್ರಲ್ಲಿ ಕೊಡ್ತಾರೆ ಊಟ? ತಟ್ಟೆಯಲ್ಲಿ ಕೊಡ್ತಾರೆ. ಸಿಂಹನು ಹಾಗೆ ಎಲ್ರಿಗೂ ತಟ್ಟೆ ಇಡಿ ಅಂದ್ರೆ ತಟ್ಟೆಯಲ್ಲಿ ಎಲ್ಲರಿಗೂ ಊಟ ಹಾಕಿದೆ. ನರಿ, ಮಿಕ್ಕಿರೋ ಪ್ರಾಣಿಗಳು ಎಲ್ಲರಿಗೂ ಕೂಡ ತಟ್ಟೆಯಲ್ಲಿ ತಿಂದ ಅಭ್ಯಾಸ. ಅವ್ರು ತಟ್ಟೆಯಲ್ಲಿ ತಿನ್ನೋದು ಸುಲಭ ಅಲ್ಲ, ಎಲ್ಲ ತಟ್ಟೆಯಲ್ಲಿ ಚೆನ್ನಾಗಿ ತಿಂತಂತೆ. ಆದ್ರೆ ಪಕ್ಷಿ ಎಲ್ಲರೂ ಹೋಗಿ ಶುರು ಮಾಡಿದ್ರೆ ಪಕ್ಷಿಗಳು ಕೂಡ ಹಂಗೆ ಬೇಜಾರು ಮಾಡ್ಕೊಂಡು ಹೋಯ್ತಾರೆ. ಅಲ್ಲೇ ಇದ್ದ ನರಿ ಗಮನಿಸ್ಕೊಂಡಿದೆ ಅಂತ. ನರಿ ಗಮನಿಸ್ಕೊಂಡು ರಾಜನ ಹತ್ರ ಬಂದ. ರಾಜ ಬಹಳ ಖುಷಿಯಾಗಿ, ಸಿಂಹ ಏನಾಗಿದೆ, ತುಂಬಾ ಚೆನ್ನಾಗಿರೋ ಊಟ ಆಗಿದೆ, ತುಂಬಾ ಚೆನ್ನಾಗಿರೋಂಥ ಒಂದು ಹಬ್ಬದ ರೀತಿ ಆಗಿದೆ, ಎಲ್ಲರೂ ಬಂದಿದ್ರು, ಎಷ್ಟು ಸಂತೋಷ ಆಯಿತು ಅಂತೆಲ್ಲ ಸಿಂಹ ಬಹಳ ಖುಷಿಯಿಂದ ಹೇಳ್ತಾನೆ. ಅದಕ್ಕೆ ನರಿ ಹೇಳ್ತವಾಗ, ಇದು ಊಟ ಏನೋ ಚೆನ್ನಾಗಿದೆ, ರುಚಿಯಾಗಿದೆ, ಸಾಕಷ್ಟು ಜನ ಬಂದು ತಿಂದರು, ಆದರೆ ನಮಗೆ ಪಕ್ಷಿಗಳಿಗೆ ಊಟ ಮಾಡೋಕ್ಕಾಗಿಲ್ಲ ಅಂತ. ಸಿಂಹನಿಗೆ ಅದು ಕೇಳ್ಬಿಟ್ಟು ಬಹಳ ಪೂಜಿ ಈ ರೀತಿ ಇರುತ್ತೆ, ಉದ್ದುದ್ದಕ್ಕಿರುತ್ತೆ. ಎಲ್ಲರಿಗೂ ಪೂಜಿಲಿ ಅಡುಗೆ ಬಡಿಸೋಕೆ ಶುರು ಮಾಡಿದ್ರಂತೆ. ಎಲ್ಲ ಕೂತ್ಕೊಂಡಿದ್ರು, ಹೊಟ್ಟೆ ಹಚ್ಕೊಂಡು ಇನ್ನು ಎಲ್ಲರ ಮುಂದೆ ಪೂಜೆ ಇಟ್ಬಿಟ್ಟು ಎಲ್ಲ ಪೂಜೆ ಬಿಡೋಕೆ ಅಡುಗೆ ಹಾಕಂತ ಹೋದ್ರಂತೆ. ಈ ಸತಿ ಏನಾಯ್ತು, ಪಕ್ಷಿಗಳೆಲ್ಲ ಊಟ ಮಾಡಿದ್ರಂತೆ. ಯಾರು ತಿನ್ನಕ್ಕಾಗಲಿಲ್ಲ ಈ ಸತಿ? ಪ್ರಾಣಿಗಳಿಗೆ. ಏನಾಗುತ್ತೆ, ಪ್ರಾಣಿಗಳಿಗೆ ಪೂಜೆ ಮುಖ ಹಾಕಿದ್ರೆ ಏನಾಗುತ್ತೆ? ಒಳಗೆ ಹೋಗಲ್ಲ ಅದು. ಪ್ರಾಣಿಗಳಿಗೆ ಯಾರಿಗೂ ಊಟ ಮಾಡೋಕ್ಕಾಗಲಿಲ್ಲ. ಇದೇನಿದು ಹಿಂಗಾಗೋಯ್ತಲ್ಲ ಅಂತ ಪ್ರಾಣಿಗಳೆಲ್ಲ ಬೇಜಾರು ಮಾಡ್ಕೊಂಡು, ಇನ್ನು ಊಟ ಮುಗಿದ್ಮೇಲೆ ಎಲ್ಲ ಮನೆಗೆ ವಾಪಸ್ ಹೋಗ್ಬೇಕಲ್ಲ. ಪಕ್ಷಿಗಳೆಲ್ಲ ಖುಷಿಯಾಗಿ ಹಾಕೊಂಡು ಹೋದ್ವು, ಪ್ರಾಣಿಗಳೆಲ್ಲ ಬೇಜಾರು ಮಾಡ್ಕೊಂಡು ಅವ್ರ ಮನೆಗೆ ವಾಪಸ್ ನಡ್ಕೊಂಡೋಯ್ತು. ಇದೇನಿದು ಹಿಂಗಾಗೋಯ್ತು, ನಮಗೆ ಎಲ್ಲ ನೆನ್ನೆಯಿಂದ ಹಚ್ಕೊಂಡಿದ್ದೀವಿ, ಇಲ್ಲಿ ನೋಡಿದ್ರೆ ರಾಜ ನಮ್ಗೆ ಹಿಂಗೆ ಕೊಟ್ಬಿಟ್ನಲ್ಲ, ಹೋದ ವಾರ ಚೆನ್ನಾಗಿತ್ತು ಅಂತ ಅವು ಬೇಜಾರು ಮಾಡ್ಕೊಂಡು ಹೋಗ್ಬಿಟ್ಟು. ನರಿ ಯಾರಿಗೆ ಯಾವ್ದ್ರಲ್ಲಿ ತಿನ್ಬೇಕು ಅದೇ ಕೊಡಬೇಕು ಅಂತ ಅಂದ್ವಿ, ಹೌದಾ? ಅದರ ಅರ್ಥ ಏನು? ಯಾರಿಗೋ ಒಬ್ಬರಿಗೆ 100 ಮೀಟರ್ 100 ಮೀಟರ್ಸ್ ಓಡೋಕ್ಕೆ ಶಕ್ತಿ ಇರುತ್ತೆ ಅಂತ ಅನ್ಕೋಣ. 100 ಮೀಟರ್ಸ್ ಓಡ್ತಾರೆ, ಹೌದಾ ಇಲ್ವಾ? ನೀವು ಸ್ಪೋರ್ಟ್ಸಲ್ಲಿ ಓಡ್ತೀರಾ 100 ಮೀಟರ್ಸ್ ಓಡ್ತಿರಲ್ವಾ? ಇನ್ಯಾರಿಗೋ 200 ಮೀಟರ್ಸ್ ಓಡೋಕ್ಕೆ ಶಕ್ತಿ ಇರುತ್ತೆ, 200 ಮೀಟರ್ ಓಡ್ತಾರೆ. ಈಗ 100 ಮೀಟರ್ ಓಡೋರ್ನ 200 ಮೀಟರ್ ಓಡೋ ಅಂದ್ರೆ ಏನಾಗುತ್ತೆ? ಆ ಕಡೆ ಹೋಗ್ತೀವೋ? ವೆರಿ ಗುಡ್. ಇದನ್ನ ಜ್ಞಾಪಕ ಇಟ್ಕೋಬೇಕು. ನಾವೆಲ್ಲರೂ ಕೂಡ ಸಮಾನ, ಇದು ನಮ್ಮ ಸಂವಿಧಾನದಲ್ಲಿದೆ. ನಮಸ್ಕಾರ, ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಥ್ಯಾಂಕ್ ಯು. ಇಲ್ಲಿರುವ ಮಕ್ಕಳನ್ನೆಲ್ಲ ಉದ್ದೇಶಿಸಿ, ಮಕ್ಕಳಲ್ಲಿ ವಿವಿಧ ಪ್ರತಿಭೆಗಳು ಇರುತ್ತವೆ. ಪ್ರತಿಯೊಬ್ಬರಲ್ಲೂ ಒಂದೇ ರೀತಿಯ ಪ್ರತಿಭೆಗಳು ಇರುವುದಿಲ್ಲ ಎಂಬುದರ ವಿಷಯವಾಗಿ ಪ್ರಾಣಿ ಪಕ್ಷಿಗಳ ಕಥೆಯನ್ನು ಹೇಳುತ್ತಾ ಸುಂದರವಾಗಿ ಮಕ್ಕಳನ್ನು ಕುರಿತು ಮಾತನಾಡಿದ ಶ್ರೀಯುತ ವೆಂಕಟೇಶ್ ಪ್ರಸಾದ್ ರವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಅಧ್ಯಕ್ಷರ ಭಾಷಣವಿಲ್ಲದೆ ಕಾರ್ಯಕ್ರಮವಿಲ್ಲ. ಈಗ ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವ ವಂದನೀಯ ಸ್ವಾಮಿ ಸಿಪಿಎಂ ಡೆಲ್ಲಿ ಖಜಾಂಚಿ ಮತ್ತು ಸೆಕ್ರೆಟರಿ AGECS ಆನೇಕಲ್ ಇವರು ನಮ್ಮ ಮಕ್ಕಳನ್ನು ಕುರಿತು ಕೆಲವು ಹಿತನುಡಿಗಳನ್ನು ಹೇಳಬೇಕೆಂದು ಕೇಳಿಕೊಳ್ಳುತ್ತೇನೆ. ಅದಕ್ಕೆ ಭಾಷಣ ಇಲ್ಲ, ಭಾಷಣ ಸಾಕು, ಹೌದಾ? ಈಗ ಸರ್ ಹೇಳಿದ್ರು, ಒಂದು ಕಾಡಲ್ಲಿ ಹುಲಿ ಇರ್ತದೆ, ಪಕ್ಷಿ ಇರ್ತದೆ, ಕರಡಿ ಇರ್ತದೆ ಅಂತೇಳಿ. ಇಲ್ಲಿ ನೀವೆಲ್ಲರೂ ಬಂದಿದ್ದೀರ. ನಿಮ್ಮಲ್ಲಿ ಕೆಲವು ಕರಡಿ ಇದ್ದಾವೆ, ಸಿಂಹ ಇದೆ, ಹುಲಿ ಇದೆ, ಪಕ್ಷಿ ಇದೆ. ಅದಕ್ಕಾಗಿ ಆಟ ಆಡುವ ಏನ್ ಮಾಡ್ಬೇಕಂತ ಹೇಳಿದ್ರೆ,
ಹುಲಿ ಇದ್ದವರು ಸ್ವಲ್ಪ ಮೈಲ್ಡ್ ಆಗ್ಬೇಕು. ಚಿಕ್ಕ ಮಕ್ಕಳು ಪಕ್ಷಿಗಳಿದ್ದವರಿಗೆ ಸ್ವಲ್ಪ ಆಟ ಆಡ್ಲಿಕ್ಕೆ ಏನ್ ಮಾಡ್ಬೇಕು? ಅವ್ರು ಹೇಳಿದ್ದು ಎಲ್ಲರೂ ಸಮಾನರು, ದೊಡ್ಡವರು ಚಿಕ್ಕವರಿಗೆ ಆಟ ಆಡ್ಲಿಕ್ಕೆ ಬಿಟ್ಟು ಎಲ್ಲರೂ ಸಮಾನರು, ಸಹಬಾಳ್ವೆ ನಾವು ನಡೆಸ್ತೇವೆ ಅಂತ ತೋರಿಸಿ ಈ ಬಾಲಮೇಳನ ಎಂಜಾಯ್ ಮಾಡಿ ಅಂತ ಹೇಳ್ತಾ ಎರಡು ಮಾತುಗಳನ್ನ ಮುಗಿಸ್ತೇನೆ. ಕೇವಲ 2 ಮಾತುಗಳಿಂದ ತಮ್ಮ ಭಾಷಣವನ್ನು ಮುಗಿಸಿದ ವಂದನೀಯ ಫಾದರ್ ಸಿಪ್ರಿಯನ್ ಟೆರೆಸ್ ಅವರಿಗೆ ಧನ್ಯವಾದಗಳು. ಶ್ರೀಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಡುವಲು ಬರುವರು ವಂದನೀಯ ಫಾದರ್ ಕೆವಿನ್ ಸಿಪ್ರಿಯನ್ ಅವರು. ಇದು ಮಕ್ಕಳ ಹಬ್ಬ ಮಾತ್ರವಲ್ಲದೆ ಈ ಸಂದರ್ಭದಲ್ಲಿ ನಾವು ಕೆಲವು ಗಮನಾರ್ಹ ವ್ಯಕ್ತಿಗಳಿಗೆ ಹೃತ್ಪೂರ್ವಕವಾಗಿ ಕೃತಜ್ಞತೆಯನ್ನು ವ್ಯಕ್ತಪಡಿಸಿ ಅವರನ್ನ ಸನ್ಮಾನಿಸುವುದು. ಇಂದಿನ ಮುಖ್ಯ ಅತಿಥಿ ಇವರು ಎದ್ದೇಳು ಕರ್ನಾಟಕ, ಇದರ ಕರ್ನಾಟಕ ಕೇಂದ್ರ ಮೂಲಕ ಜನರಲ್ಲಿ ಸಾಮಾಜಿಕ ನ್ಯಾಯ ಹಾಗೂ ಜನರಲ್ಲಿ ಭ್ರಾತೃತ್ವ ಮೂಡಿಸುವುದರಲ್ಲಿ ಶ್ರಮಿಸುತ್ತಿದ್ದಾರೆ. ಇವರನ್ನು ಮುಖ್ಯ ಇವರನ್ನ
ಮಕ್ಕಳು ರೆಡಿಯಾಗಿ ವೇದಿಕೆ ಬಲಭಾಗದಲ್ಲಿ. ಮುಂದಿನ ಗೌರವ ಮಕ್ಕಳು ವೇದಿಕೆಯ ಬಲಭಾಗದಲ್ಲಿ ರೆಡಿಯಾಗಿರಿ. ಹಾಕ್ಬಿಡ ಹಂಗೆ ಇಬ್ಬರು ಬಂದು ಡ್ಯಾನ್ಸ್ ಮಾಡೋದಿಲ್ಲ, ಎಲ್ಲ ಮಕ್ಕಳು ಭಾಗವಹಿಸ್ಬೋದು. ಓಕೆ, ಜೋರಾಗಿ ಚಪ್ಪಾಳೆ ಮುಗಿಸಿದ ಮಕ್ಕಳಿಗೆ ಮಕ್ಕಳಿಂದ ಮುಂದಿನ ತಯಾರಿ ಮುನ್ನೂರು ಮಕ್ಕಳು ವೇದಿಕೆಯ ಬಲಭಾಗದಲ್ಲಿ ತಯಾರಾಗಿದೆ. ಓಕೆ, ಬಾಲಮೇಳ 2024 ಈ ವರ್ಷದ ಬಾಲಮೇಳಕ್ಕೆ ಅಂತಿಮ ವಿದಾಯ ಹೇಳುವ ಸಮಯ. ಸೊ ಬೆಳಗ್ಗಿಂದ ಎಲ್ಲ ಮಕ್ಕಳು ಬಂದು ಅತ್ಯುತ್ತಮವಾಗಿ ನೃತ್ಯ ಪ್ರದರ್ಶನ ಮಾಡಿದ್ದೀರಿ. ಚೆನ್ನಾಗಿ ಮಾಡಿದ್ದೀರಾ? ಹೇಗಿತ್ತು ಕಾರ್ಯಕ್ರಮ? ಉಸಿರೇ ಇಲ್ಲ. ಬೆಳಿಗ್ಗೆ ಆಟ ಹೇಗಿತ್ತು? ಶಾಲೆ ಹೇಗಿತ್ತು? ಗುಂಪು ಗೇಮ್ ಹೇಗಿತ್ತು? ಊಟ ಹೇಗಿತ್ತು? ಮೊಟ್ಟೆ ಹೇಗಿತ್ತು? ಎಲ್ಲ ಚೆನ್ನಾಗಿತ್ತಾ? ಓಕೆ, ಇವತ್ತಿನ ದಿವಸ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತ ಹೇಳಿದ್ರೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಕಾರಣಕ್ಕಂತೂ ಹಲವಾರು ಜನ ಇದ್ದಾರೆ, ತುಂಬಾ ಜನ ಇದ್ದಾರೆ. ಮುಖ್ಯವಾಗಿ ನಿಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ಜ್ಞಾನಜ್ಯೋತಿ ಸಂಸ್ಥೆಗೆ ಜೋರಾಗಿ ಎಲ್ಲರೂ ಚಪ್ಪಾಳೆ ಹೊಡಿಬೇಕು. ಜೋರಾಗಿ ಈ ಬಿಲ್ಡಿಂಗ್ ಆಚರಿಸಬೇಕು ಆತರ ಚಪ್ಪಾಳೆ. ಓಕೆ, ಜೋರಾಗಿ ಚಪ್ಪಾಳೆ. ನಮ್ಮ ಜ್ಞಾನಜ್ಯೋತಿ ಸಂಸ್ಥೆಯ ಸಮೂಹ ಸಂಸ್ಥೆಗಳ ಮುಖ್ಯಸ್ಥರು ಫಾದರ್ ಐವನ್ ಮೆಂಡನ್ಸ ಅವರಿಗೆ ಒಂದ್ಸಲ ನಿಮ್ಮೆಲ್ಲ ಪರವಾಗಿ ಜೋರಾದ ಚಪ್ಪಾಳೆ. ಸಮಗ್ರ ಗ್ರಾಮೀಣ ಸಮೃದ್ಧಿ ಕೇಂದ್ರ ಜ್ಞಾನಜ್ಯೋತಿ ಆನೇಕಲ್ ಫಾದರ್ ಕೆವಿನ್ ಡೈರೆಕ್ಟರ್ ಅವರಿಗೆ ಒಂದ್ಸಲ ಜೋರಾಗಿ ಚಪ್ಪಾಳೆ. ಫಾದರ್ ಅಂತೋನಿ ಫಾಯಸ್ ಸಂತ ಜೋಸೆಫ್ ಕಾಲೇಜಿನ ನಿರ್ದೇಶಕರು ಅವರೊಂದ್ಸಲ ಜೋರಾಗಿ ಚಪ್ಪಾಳೆ. ಅದೇ ರೀತಿಯಾಗಿ ಜ್ಞಾನಜ್ಯೋತಿ ಸಮೂಹ ಸಂಸ್ಥೆಗಳ ಎಲ್ಲ ಭಾರತವರಿಗೆ ಜೋರಾಗಿ
ಚಪ್ಪಾಳೆ. ಅದೇ ರೀತಿಯಾಗಿ ಜ್ಞಾನಜ್ಯೋತಿ ಸಂಸ್ಥೆಯ ಎಲ್ಲ ಸದಸ್ಯರಿಗೆ ಜೋರಾಗಿ ಚಪ್ಪಾಳೆ. ಅದೇ ರೀತಿಯಾಗಿ ನಮ್ಮ ಸಂತ ಜೋಶಪುರ ಕಾಲೇಜು ಮತ್ತು ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಜೋರಾಗಿ ಚಪ್ಪಾಳೆ. ಚಪ್ಪಾಳೆ ಬರ್ತಾ ಇದೆಯಾ? ಬರ್ತಾ ಇಲ್ಲ. ಅದೇ ರೀತಿಯಾಗಿ ನಮ್ಮ CIT ಸಂಸ್ಥೆಯ ಎಲ್ಲ ಸಂಯೋಜಕರು ಮತ್ತು ಸಿಬ್ಬಂದಿ ವರ್ಗದವರಿಗೆ ಜೋರಾದ ಚಪ್ಪಾಳೆ. ಬರ್ತಾ ಇದೆಯಾ? ಬರ್ತಾ ಇಲ್ಲ. ಜೋರಾಗಿ. ಇವತ್ತು ಮುಖ್ಯವಾಗಿ ಕಾರ್ಯಕ್ರಮ ಇಷ್ಟೊಂದು ರಂಗರಂಗಾಗಿ ನಡೆಯಬೇಕಂತ ಹೇಳಿದ್ರೆ ಮುಖ್ಯವಾಗಿ ಕಾರಣೀಕರ್ತರು ಯಾರು? ನಮ್ಮ ರಾತ್ರಿ ಶಾಲೆಯ ಹಳ್ಳಿಯ ಟೀಚರ್. ಯಾಕಂದ್ರೆ ತುಂಬಾ ಚೆನ್ನಾಗಿ 1 ತಿಂಗಳಿಂದ ಅವರು ನೃತ್ಯ ಪ್ರದರ್ಶನವನ್ನ ಮಾಡಲಿಕ್ಕೆ ಅವರು ಮಾಡಿಕೊಂಡಿದ್ದಾರೆ. ಇಷ್ಟು ಚೆನ್ನಾಗಿ ಇವತ್ತು ನೃತ್ಯಗಳು ಬರಬೇಕಾದ ಕಾರಣ ಯಾರು? ರಾತ್ರಿ ಶಾಲೆಯ ಟೀಚರ್. ಅವ್ರಿಗೋಸ್ಕರ ಜೋರಾದ ಚಪ್ಪಾಳೆ. ಆರಂಭಗೊಂಡ ಸಂತ ಜೋಸೆಫರ ಶಾಲೆ ಜ್ಞಾನಜ್ಯೋತಿ ಈ ಒಂದು ಆಶ್ರಯದಲ್ಲಿ ಬಾಲಮೇಳ 2024 ಆಯೋಜಿಸಲಾಗಿತ್ತು. ಈ ಬಾಲಮೇಳದಲ್ಲಿ ಸುಮಾರು 15 ಹಳ್ಳಿಗಳಿಂದ 350 ಮಕ್ಕಳು ಹಾಗೂ ಈ ಶಾಲೆಯ ವಠಾರದಲ್ಲಿದ್ದಂಥ ಅನೇಕ ಮಕ್ಕಳು ಈ ಬಾಲಮೇಳದಲ್ಲಿ ಭಾಗವಹಿಸಿದರು. ಸಮಗ್ರ ಗ್ರಾಮೀಣ ಸಮೃದ್ಧಿ ಕೇಂದ್ರ ಮತ್ತು ಜ್ಞಾನಜ್ಯೋತಿ ಸಮೂಹ ಸಂಸ್ಥೆಗಳು ಒಟ್ಟಿಗೆ ಬಂದು ಈ ಒಂದು ಬಾಲಮೇಳವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಬಾಲಮೇಳಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀಯುತ ವೆಂಕಟೇಶ್ ಪ್ರಸಾದ್ ಅವರು ಹಾಜರಿದ್ದರು. ಅವರು ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ಮಕ್ಕಳ ಪ್ರತಿಭೆಗಳನ್ನು ಬೆಳಕಿಗೆ ತರಲು ಅವರು ಉತ್ಸುಕತೆಯನ್ನು ಮಕ್ಕಳಿಗೆ ನೀಡಿದರು. ಅದೇ ರೀತಿ ಗೌರವಾನ್ವಿತ ಅತಿಥಿಗಳಾಗಿ ಶ್ರೀಯುತ BM ತಿಪ್ಪೇಸ್ವಾಮಿಯವರು ಆರಕ್ಷಕ ನಿರೀಕ್ಷಕರು, ಆರಕ್ಷಕ ಠಾಣೆ ಆನೇಕಲ್, ಇವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಎಲ್ಲ ಮಕ್ಕಳಲ್ಲಿ ಪ್ರತಿಭೆಗಳನ್ನು ಬೆಳಕಿಗೆ ತರಲು ಹಾಗೂ ಮಕ್ಕಳು ನಾಯಕತ್ವದ ಗುಣಗಳನ್ನು ಅಳವಡಿಸಿಕೊಳ್ಳಲು ಕರೆ ನೀಡಿದರು. ಈ ಬಾಲಮೇಳ 2024ರಲ್ಲಿ ಸುಮಾರು 500 ಜನ ಮಕ್ಕಳು ಒಟ್ಟಿಗೆ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಈ ಕಾರ್ಯಕ್ರಮದಲ್ಲಿ ಆಟ ಮತ್ತು ಪಾಠವನ್ನು ಕೂಡ ಮಕ್ಕಳು ಕಲಿತರು. ಆಟದ ಜೊತೆ ಪಾಠವನ್ನು ಕೂಡ ಕಲಿತರು. ಸೋಲು ಗೆಲುವು ಎಂಬಂಥ ಈ ಒಂದು ಪಾಠವನ್ನು ಕೂಡ ಮಕ್ಕಳು ಕಲಿತಿದ್ದಾರೆ. ಹೇಗೆ ಸೋಲನ್ನು ಜೀವನದ ಪಾಠವನ್ನಾಗಿ ಮಾಡಬಹುದು ಮತ್ತು ಹೇಗೆ ತಮ್ಮ ಪ್ರತಿಭೆಗಳನ್ನು, ನಾಯಕತ್ವದ ಈ ಒಂದು ಗುಣಗಳನ್ನು ಬೆಳಕಿಗೆ ತರುವುದು ಎಂಬುದರ ವಿಷಯವಾಗಿ ಈ ಒಂದು ಬಾಲಮೇಳವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಬಾಲಮೇಳ ಕಾರ್ಯಕ್ರಮವನ್ನು ಬೆಳಿಗ್ಗೆ 9:00 ಪ್ರಾರಂಭಗೊಂಡು ಸಂಜೆ 4 ಗಂಟೆಗೆ ಮುಕ್ತಾಯಗೊಂಡಿತು. ಬೆಳಗಿನ ಜಾವದಲ್ಲಿ ಈ ಉದ್ಘಾಟನಾ ಕಾರ್ಯಕ್ರಮವನ್ನು ನಡೆಸಿ ಈ ಬಾಲಮೇಳವನ್ನು ಉದ್ಘಾಟಿಸಲಾಯಿತು. ಅನಂತರ ಅನೇಕ ಆಟೋಟ ಸ್ಪರ್ಧೆಗಳಲ್ಲಿ ಮಕ್ಕಳು ಭಾಗವಹಿಸಿದರು. ಸ್ಟಾಲ್ ಗೇಮ್ಸ್ ಮತ್ತು ಇತರ ಎಕ್ಸಿಬಿಷನ್ ಗೇಮ್ಸ್ಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಆಯೋಜಿಸಲಾಗಿತ್ತು. ತದನಂತರ ಮಧ್ಯಾಹ್ನದ ಊಟ ಆದ ಮೇಲೆ ಎಲ್ಲ ಹಳ್ಳಿಗಳ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡಿ ಈ ಕಾರ್ಯಕ್ರಮಕ್ಕೆ ಹೊಸ ಹುರುಪನ್ನು ನೀಡಿದರು. ಈ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಅನೇಕ ವಿದ್ಯಾರ್ಥಿಗಳು ಭಾಗವಹಿಸಿ ನೃತ್ಯದ ಮೂಲಕ ತಮ್ಮ ಪ್ರತಿಭೆಗಳನ್ನು ಬೆಳಕಿಗೆ ತಂದರು. ಸಮಗ್ರ ಗ್ರಾಮೀಣ ಸಮೃದ್ಧಿ ಕೇಂದ್ರ ಹಾಗೂ ಜ್ಞಾನಜ್ಯೋತಿ ಸಮೂಹ ಸಂಸ್ಥೆಗಳು ವಿಶೇಷವಾಗಿ ಆನೇಕಲ್ ತಾಲೂಕಿನಲ್ಲಿರುವ 42 ಹಳ್ಳಿಗಳಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಿದೆ. ನಾವು ಕೆಲಸ ಮಾಡುವ ಉದ್ದೇಶ ಮಹಿಳೆಯರ ಬಲವರ್ಧನೆ ಹಾಗೂ ಮಕ್ಕಳಿಗೆ ಹಕ್ಕುಗಳ ಬಗ್ಗೆ ತಿಳುವಳಿಕೆ ನೀಡೋದು. ಇವತ್ತು ವಿಶೇಷವಾಗಿ ಬಾಲಮೇಳವನ್ನು ನಾವು ಮಕ್ಕಳಿಗೆ ಆಚರಣೆ ಮಾಡಿದ್ವಿ. ಬೆಳಗ್ಗೆ ನಾವು ಮಕ್ಕಳನ್ನು ಕರೆದು ಅವರಿಗೆ ಬೇರೆ ಥರದ ಆಟೋಟ ಸ್ಪರ್ಧೆಗಳನ್ನು, ಮಧ್ಯಾಹ್ನ ಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಇಟ್ಟಿದ್ದೀವಿ. ಇದರ ಮುಖ್ಯ ಉದ್ದೇಶ ಮಕ್ಕಳಿಗೆ ತಮ್ಮ ಹಕ್ಕುಗಳ ಅರಿವಾಗಬೇಕು. ಅದರ ಜೊತೆಗೆ ಹಳ್ಳಿಗಳಲ್ಲಿ ನಮ್ಮ ಕಲಿಕಾ ಕೇಂದ್ರಗಳಲ್ಲಿ ಕಲಿಯುವ ಮಕ್ಕಳು ಕೂಡ ಈ ತಮ್ಮ ಪ್ರತಿಭೆಗಳನ್ನು ಪ್ರತಿಬಿಂಬಿಸಬೇಕು ಅಂತ ಉದ್ದೇಶದಿಂದ ಈ ಬಾಲಮೇಳ 2024 ನಾವು ಹಮ್ಮಿಕೊಂಡಿದ್ದೇವೆ.